ನೋಡಿ ಬೆಳ್ಳಿ ಸಾಮಾನು ತೊಳೆದೈತೆ ಎಲ್ಲ ಹೇಗೆ ಕಾಣಿಸ್ತಿದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ. ಹೀಗೆ ತೊಳೆಯಿರಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಪೀತಾಂಬರಿನ ತೊಳೆದಿದ್ದೀನಿ, ತೋರಿಸ್ತೀನಿ. ಇದು ದೀಪದ್ದು ಫ್ರೆಂಡ್, ಇದು ಬೆಳ್ಳಿ ಅಲ್ಲ, ತಾಮ್ರದ್ದು. ಇದು ಮೊದಲನೇ ಸಲ ನಾನು ಕಾಯಿನ ಇಟ್ಟು ಪೂಜೆ ಮಾಡಿದ್ದೆ ನಾನು ಬಾಡಿಗೆ ಮನೆಯಲ್ಲಿದ್ದಾಗ. ಆಗ ನನ್ನ ತಾಯಿ ಲಕ್ಷ್ಮೀ ದೇವಿನ ಕೇಳಿಕೊಂಡೆ, ಅಮ್ಮ ನಿಂದೊಂದು ಬೆಳ್ಳಿ ಮುಖವಾಡ ತೊಗೋಬೇಕು, ನನ್ನ ಹತ್ರ ಅಮೌಂಟ್ ಇಲ್ಲ, ಇದನ್ನು ನಾನು ತೊಗೊಂಡೋಗಿರ್ತೀನಿ, ನಿನ್ನ ಪೂಜೆ ಮಾಡ್ತೀನಿ, ನೀನೆಲ್ಲ ಬೆಳ್ಳಿದು ತೊಗೊಳ್ಳೋಂಥ ಅದೃಷ್ಟ ನನಗೆ ಬರಲಿ ಅಂತ ಕೇಳ್ಕೊಂಡಿದ್ದು ಪೂಜೆ ಮಾಡಿದ್ದೆ. ಫ್ರೆಂಡ್, ನೀವು ನಂಬಲ್ಲ, ಇವತ್ತು ನಾನು ಬೆಳ್ಳಿ ಮುಖವಾಡನ ತೊಗೊಂಡಿದ್ದೀನಿ. ಚೆನ್ನಾಗಿದೆಲ್ಲ ಫ್ರೆಂಡ್, ನೋಡಿ ನೀವು ಸ್ಮೈಲ್ ಮಾಡೋ ಥರ ತುಂಬ ಚೆನ್ನಾಗಿದೆ. ಹಾಗೆ ಪುಟ್ಟದು ಕೈ ಮುಷ್ಟಿಯಷ್ಟು ಇರಬೇಕು ಅಂತಾರೆ, ಹಾಗಾಗಿ ನಾನು ಪುಟ್ಟದೊಂದು ಲಕ್ಷ್ಮಿನ ತೊಗೊಂಡಿದ್ದೀನಿ. ಹಾಗೆ ಒಂದು ಗಣಪತಿನ ತೊಗೊಂಡಿದ್ದೀನಿ. ಇದು ಒಂದು ಕೈ ಮುಷ್ಟಿಯಷ್ಟು ಇರುತ್ತೆ. ಇದು ಅರ್ಚನೆ ಮಾಡೋದಕ್ಕೆಲ್ಲ ನಾನು ಸೋಮವಾರ ಅರ್ಚನೆಯನ್ನು ಮಾಡ್ತೀನಿ. ಹಾಗೆ ನನ್ನ ಆರಾಧ್ಯ ದೈವ ಮಂಜುನಾಥರನ್ನು ಒಂದು ಮುಷ್ಟಿಯಷ್ಟು ಇರಬೇಕು ಅಂತ ತೊಗೊಂಡಿದ್ದೀನಿ ಫ್ರೆಂಡ್. ಹಾಗೆ ಒಂದು ನನಗೆ ಲಕ್ಷ್ಮೀ ದೇವಿ ಅಂದರೆ ತುಂಬ ಇಷ್ಟ, ಹಾಗಾಗಿ ಒಂದು ಬೆಳ್ಳಿ ನಾಣ್ಯನೂ ಸಹ ತೊಗೊಂಡಿದ್ದೀನಿ. ಹಾಗೆ ಮನೆಗೆ ಲಕ್ಷ್ಮೀನಾರಾಯಣ ಪೂಜೆ ಮಾಡಿಸೋದ್ರಿಂದ ಮನೆಯಲ್ಲಿ ನಮ್ಮ ಮನೆ ದೇವರು ಲಕ್ಷ್ಮೀನಾರಾಯಣ ಇರಬೇಕು ಅಂತ ಒಂದು ಲಕ್ಷ್ಮೀನಾರಾಯಣ ಸಹ ತೊಗೊಂಡಿದ್ದೀನಿ ಫ್ರೆಂಡ್. ಇಲ್ಲೇ ಸೇಟುಗಳ ಹತ್ರ ದಯವಿಟ್ಟು ಯಾರೋ ಮನೆ ಹತ್ರ ಮಾಡ್ಸೋಕೆ ಹೋಗ್ಬಿಡಿ. ಯಾಕೆ ಅಂದರೆ ನಾವು 1 kg ಹೇಳಿದ್ರೆ ಅವರು ಇನ್ನೂ ಅರ್ಧ kg 1/4 kg ಜಾಸ್ತಿ ಮಾಡ್ತಾರೆ. ನಂದು ಇನ್ನೂ 1/4 kg ಜಾಸ್ತಿನೇ ಮಾಡಿದ್ದಾರೆ. ಹಾಗಾಗಿ ನಾವು ಅಂದ್ಕೊಂಡಂಗೆ 1 kg ಅವ್ರು ಮಾಡಲೇ ಇಲ್ಲ. ಹೀಗೆಲ್ಲ ಥಿಂಗ್ಸಸ್ ಹೇಳಿ 1.5 ಆಯಿತು ಮೇಡಮ್, ಹಂಗಾಯ್ತು ಹಿಂಗಾಯ್ತು ಅಂತ ಹೇಳ್ತಾರೆ. ಬಟ್ ನಾನು ಕಲ್ಯಾಣ ಜುವೆಲಲ್ಲಿ ನಾವೇನು ಕೇಳ್ತೀವಿ ಅಲ್ಲಿ ಅದನ್ನೇ ಕೊಡ್ತಾರೆ ಫ್ರೆಂಡ್. ನೋಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಕುಂಕುಮದ ಬಟ್ಲು, ಇದು ನನ್ನ ಎರಡನೇ ಅಣ್ಣವ್ರ ಅಶೋಕಣ್ಣ ಅದಕ್ಕೆ ಅನಿತಕ್ಕೆ ಪ್ರೆಸೆಂಟ್ ಮಾಡೋದು, ತುಂಬ ಚೆನ್ನಾಗಿದೆ. ಹಾಗೆ ಪುಟ್ಟದಾಗಿ ಒಂದು ಗಣಪತಿ ಗಂಟೆನ ತೊಗೊಂಡಿದ್ದೀನಿ. ಹಾಗೆ ನಾನು ಈ ಚೊಂಬಲ್ಲಿ ನಾನು ಪೂಜೆ ಮಾಡ್ತಾಯಿದ್ದಿದ್ದು ಮೊದಲು ಫ್ರೆಂಡ್. ನಾನು ಒಂದು ಬೆಳ್ಳಿದ್ದು ಅಷ್ಟಲಕ್ಷ್ಮಿ ಚೊಂಬು ತೊಗೋಬೇಕು ಅಂತ ವರಲಕ್ಷ್ಮಿ ಹಬ್ಬನ ಪೂಜೆ ಮಾಡಿದ್ದೆ, ಹಾಗಾಗಿ ಅಷ್ಟಲಕ್ಷ್ಮಿಯನ್ನು ತೊಗೊಂಡಿದ್ದೀನಿ ಫ್ರೆಂಡ್. ನಂಬಿಕೆನೇ ಜೀವನ, ಹಾಗಾಗಿ ನನಗೆ ನೋಡಿ ಧನಲಕ್ಷ್ಮಿ, ಲಕ್ಷ್ಮೀ ದೇವಿ ಎಲ್ಲ ಅಷ್ಟಲಕ್ಷ್ಮಿ ಚೊಂಬು ತುಂಬ ಚೆನ್ನಾಗಿದೆ. ನಾನು ಕಂಚದ್ದು ಇದು ದೀಪಾವಳಿ ಕಂಬನ ತೊಗೊಂಡು ಹಚ್ಚುತ್ತಾ ಇದ್ದಿದ್ದು ಫ್ರೆಂಡ್. ಯಾರ್ಯಾರು ಪೂಜೆ ಮಾಡ್ತಿರೋ ನೀವೇನೇನು ತೊಗೋಬೇಕು ಎಲ್ಲ ನಿಜವಾಗ್ಲೂ ಟೈಮು ತೊಗೊಳುತ್ತೆ. ಈಗ ಕೇಳ್ಬಿಡ್ತೀವಿ ತೊಗೊಡ್ತಾರ ಅಂತ ದಯವಿಟ್ಟು ಅನ್ಬೇಡಿ. ನೆಗೆಟಿವ್ ಥಿಂಕ್ ಮಾಡಿದ್ರೆ ನಿಮಗೆ ನೆಗೆಟಿವ್ನೇ ಆಗುತ್ತೆ. ಅಂದ್ಕೊಳ್ಳಿ ಆಗುತ್ತೆ. ನಾನು ಅಂದ್ಕೊಂಡೆ ಇದನ್ನು ಪೂಜೆ ಮಾಡಿದ್ದು, ಹಾಗಾಗಿ ಈ ವರಲಕ್ಷ್ಮಿ ಹಬ್ಬ ನನಗೆ ಎಷ್ಟು ತುಂಬ ಇಷ್ಟ ಅಂದರೆ ನಾನು ಏನೇ ಕೇಳಿದ್ರು ಇದುವರೆಗೂ ಎಲ್ಲನೂ ಕೊಟ್ಟಿದ್ದೆ. ಈ ತಾಯಿ ನಾನು ಮೊದಲು ತಂದಿದ್ದು ನನ್ನ ಮನೆಗೆ ಬೆಳ್ಳಿ ತರೋಕ್ಕೆ ನನ್ನ ಹತ್ರ ಅಮೌಂಟ್ ಇಲ್ಲ ಅಂತ. ಬಟ್ ಈ ತಾಯಿನ ನಾನು ಸಾಯೋ ತನಕನಾಗಲಿ ನನ್ನ ಮನೆಯಲ್ಲಿ ಇದು ಯಾವಾಗಲೂ ಇರುತ್ತೆ ಫ್ರೆಂಡ್. ಯಾಕೆಂದರೆ ಈ ತಾಯಿ ನನಗೆ ತುಂಬ ಒಳ್ಳೆಯದನ್ನು ಮಾಡಿದ್ದಾರೆ. ಎಲ್ಲರೂ ಅನ್ಬೋದು ಇದು ಏನೋ ದೇವರು ಹಂಗೆ ಹಿಂಗೆ ಅಂತ, ಬಟ್ ದೇವರು ನನಗೆ ಈ ತಾಯಿ ತುಂಬ ನಂಗೆ ಒಳ್ಳೆ ಮಾಡಿದ್ದಾರೆ. ಅದಕ್ಕೆ ನಾನು ಇದನ್ನೇ ಪೂಜಿಸೋದು ಯಾವಾಗಲೂ. ಯಾಕೆಂದರೆ ಚಿನ್ನ ಬೆಳ್ಳಿ ಎಲ್ಲ ಕೊಡ್ತಾ ಅಂದ್ಬಿಟ್ಟು ನಾನು ಮೊದಲು ಪೂಜಿಸಿದ ಈ ತಾಯಿನ ನಾನು ಇದು ಮಾಡೋಕ್ಕಾಗಲ್ಲ. ಹಾಗಾಗಿ ನಾನು ಯಾವಾಗಲೂ ದಿನ ಪೂಜೆ ಮಾಡೋದು ಈ ನನ್ನ ತಾಯಿಗೇ. ತುಂಬ ಒಳ್ಳೆಯದನ್ನು ಮಾಡಿದ್ದಾರೆ. ಹಾಗಾಗಿ ಹಾಗೆ ನಾನು ಇಷ್ಟೊಳಗೆ ಭಗವಂತ ನೋಡಿ ಇದು ಆದಿಶೇಷನ ಪೂಜೆ ಮಾಡ್ತೀನಿ ಫ್ರೆಂಡ್. ಆದಿಶೇಷನ ಅಂತ ಎಲ್ಲರೂ ಮಂಗಳವಾರ ಪೂಜೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ.
2 ಗೋಲ್ಡ್ ಕಾಯಿನು 5 ರೂಪಾಯಿ ನಾವು ತೊಳೆದಿದ್ದೀನಿ. ಇದು ದೀಪ, ಇದು ನಾನು ಮಂತ್ರಾಲಯಕ್ಕೆ ಹೋದಾಗ ತೊಗೊಂಡಿದ್ದು ಫ್ರೆಂಡ್. ತುಂಬ ಚೆನ್ನಾಗಿದೆ. ಇದು ಕವರಿಂಗ್ ಅಂತೂ ತುಂಬ ಇಷ್ಟ ಆಯಿತು. ಹಾಗಾಗಿ ನೋಡಿ, ಇದು ಗಂಟೆ ನೋಡಿ, ಇದು ನಂದಿದೆ ಅಂತ ತುಂಬ ನನಗೆ ಇಷ್ಟ. ಹಾಗಾಗಿ ಇದು ನಂದಿದೆ ಅಂತ ಗಂಟೆ ತೊಗೊತಿದ್ದೀನಿ. ಇದು ರಾಧಾಕೃಷ್ಣ, ಹಾಗೆ ಅದರಲ್ಲೇ ಗುರು ರಾಘವೇಂದ್ರ ಸ್ವಾಮಿನ ತೊಗೊಂಡಿದ್ದೀನಿ ಒಂದು. ಇದು ಮಾಮೂಲಿ ಗಂಧನ ಕಡೆ ಇದು ಮಾಡೋಕ್ಕೆ. ಇದು ಫ್ರೆಂಡ್ ತಟ್ಟೆ, ಇದು ನಮ್ಮಮ್ಮ ನನಗೆ ಕೊಟ್ಟಿದ್ದು, ನಮ್ಮಮ್ಮ ತೊಗೊಂಡಿದ್ದು. ಹಾಗಾಗಿ ಇದನ್ನು ನಾನೇ ಇಟ್ಕೊಂಡಿದ್ದೀನಿ, ನಮ್ಮಮ್ಮ ನೆನಪಾಗಿರಲಿ ಅಂತ. ಫ್ರೆಂಡ್, ಈ ದೀಪಳ ಕಂಬ ಅಂತೂ ನಾನು ಪೂಜೆ ಮಾಡಿದಾಗೆಲ್ಲ ಇದನ್ನೇ ಪೂಜೆ ಮಾಡ್ತೀನಿ. ಯಾಕೆ ಅಂದರೆ ಇವತ್ತು ಬೆಳ್ಳಿ ಇದೆ ಅಂದ್ಬಿಟ್ಟು ಪಾಪ ಇದನ್ನು ಇದು ಮಾಡೋಕ್ಕಾಗಲ್ಲ. ನಿಜವಾಗ್ಲೂ ಬೆಳ್ಳಿಲಿ ಪೂಜೆ ಮಾಡಿದ್ರೆ ತುಂಬ ಶ್ರೇಷ್ಠ ಅಂತಾರೆ. ಅದಕ್ಕಿಂತಲೂ ಶ್ರೇಷ್ಠವಾದದ್ದು ಮಣ್ಣೊಂದು ಮತ್ತು ಈ ಕಂಚಿನ ಪಾತ್ರೆಗಳು. ದಯವಿಟ್ಟು ಎಲ್ಲಾದರೂ ವರಲಕ್ಷ್ಮಿ ಹಬ್ಬ ಮಾಡಿ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಅವ್ರು ಚೆನ್ನಾಗಿದ್ದಾರೆ, ಇವ್ರು ಚೆನ್ನಾಗಿದ್ದಾರೆ, ಇವ್ರು ಚೆನ್ನಾಗಾಗ್ಬಿಡ್ತಾರೆ, ಏನು ಹೇಳ್ಕೊಡ್ಬಾರ್ದು ಅನ್ನೋ ಮನಸ್ಥಿತಿಲಿ ದಯವಿಟ್ಟು ಯಾರೂ ಇರಬೇಡಿ. ಯಾಕೆ ಅಂದರೆ 4 ಜನಕ್ಕೆ ಯೂಸ್ ಆಗುತ್ತೆ. ಒಳ್ಳೇದನ್ನು ಮಾಡಿದ್ರೆ ನಮಗೆ ಇನ್ನೂ ಒಳ್ಳೆಯದಾಗುತ್ತೆ ಫ್ರೆಂಡ್. ನಿಮ್ಗೇನು ಗೊತ್ತೋ ಆದಷ್ಟು ಅದನ್ನು ಒಳ್ಳೆಯದನ್ನ ಶೇರ್ ಮಾಡ್ಕೊಳ್ಳಿ, ನಮಗೂ ಒಳ್ಳೆಯದಾಗುತ್ತೆ ಫ್ರೆಂಡ್. ನಾನು ವರಲಕ್ಷ್ಮಿ ಹಬ್ಬ ಹೇಗೆ ಮಾಡ್ತೀನಿ ಸಿಂಪಲಾಗಿ ಅಂತ ತೋರಿಸ್ತೀನಿ. 21ಕ್ಕೆ ಗುರು ರಾಘವೇಂದ್ರರ ಆರಾಧನೆ ಇದೆ.